ಇವನು ಅದೇ ಲಾಯರ್ ಅಲ್ವಾ? ಪ್ರೇಮನ್ ಫೇಕ್ ಬಾಯ್ ಫ್ರೆಂಡ್ ಅಂತ ಕರ್ಕೊಂಡ್ಬಂದು ಪ್ರೇಮನ ಹೆಸರಿಗೆ ಕಳಂಕ ತಂದವನು ಇವನೇ ಅಲ್ವಾ? ಪ್ರೇಮ ನಿಮಗೆ ಬೆಸ್ಟ್ ಫ್ರೆಂಡ್, ಹಾಗಾಗಿ ಅವ್ರು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕಿತ್ತು ಅಂತ. ಅವ್ರು ನಿಮಗೆ ದೇವ್ ಅವ್ರನ್ನ ಲವ್ ಮಾಡೋ ವಿಷಯನ ಹೇಳಿದ್ರು, ಆದ್ರೆ ಪಾಪ ಅವರು ಫೋಟೋ ತೋರಿಸೋದನ್ನ ಮರ್ತ್ಬಿಟ್ಟಿದ್ರು ಅಂತ ಕಾಣುತ್ತೆ. ಪ್ರೇಮ, ಪ್ರೇಮ ಎಲ್ಲಿಗೆ ಹೋಗ್ತಿದೀಯಾ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಸರಿ ಬಾ, ನಾನೇ ಡ್ರಾಪ್ ಮಾಡ್ತೇನೆ. ಅಲ್ಲ, ಇದು ನನ್ ಕನ್ಸ ಅಥವಾ ಭ್ರಮೆನಾ? ಭ್ರಮೆನಾ? ಏನ್ ಭ್ರಮೆ ಪ್ರೇಮ? ಅಲ್ಲ, ನೀನು ನಮ್ ದೇವಸ್ಥಾನದವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದ್ ಸತ್ಯನಾ? ಸತ್ಯನೇ, ನಾನೇ ಕರಿತಿರೋದು. ಹೇಗಿದ್ರು ಹಾಸ್ಪಿಟಲ್ಗೆ ಹೋಗ್ತಾ ಇದೀನಲ್ವಾ, ಆನ್ ದಿ ವೇ ತಾನೇ ದೇವಸ್ಥಾನ ಇರೋದು. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಯಾಕೆ ನಗ್ತಿದೀಯಾ? ರಾಮ್, ನಿನ್ ಆಸ್ಪತ್ರೆ ದಾರಿನೇ ಬೇರೆ, ದೇವಸ್ಥಾನಕ್ಕೆ ಹೋಗೋ ದಾರಿನೇ ಬೇರೆ ತಾನೆ? ನೀನ್ ಆಸ್ಪತ್ರೆ ಹೋಗೋ ದಾರಿಲೇ ದೇವಸ್ಥಾನ ಇದೆ ಅಂತ ಹೇಳ್ದಿಯಲ್ಲ, ಅದಕ್ಕೆ ನಗು ಬಂತು. ಅದು ದೇವಸ್ಥಾನ ಹತ್ರದಲ್ಲೇ ಇರೋದಲ್ವಾ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಅಂದೆ. ನಾನ್ ನಡ್ಕೊಂಡ್ ಹೋಗ್ತಿರೋದನ್ನ ನೋಡಿ ರಾಮ್ಗೆ ಕಷ್ಟ ಆಯ್ತೇನೋ. ರಾಮ್, ನೀನ್ ತೋರ್ಸೋ ಚಿಕ್ಕ ಚಿಕ್ಕ ಕಾಳಜಿ ನನಗ್ ತುಂಬಾ ದೊಡ್ಡದು ಅನ್ಸುತ್ತೆ. ಏನ್ ಆಗ್ ನೋಡ್ತಿದೀಯಾ? ನಾನಾ? ಹಾ, ಕಾರಲ್ಲಿ ನನ್ ಜೊತೆ ನಿಂತ್ಬಿಟ್ರೆ ಬೇರೆ ಯಾರಿದ್ದಾರೆ? ಅದು ಆಚೆ ಬಿಲ್ಡಿಂಗ್ ಗಳು ನೋಡ್ತಾ ಇದ್ದೆ. ಬಿಲ್ಡಿಂಗ? ಏ, ನಾನೇನಾದ್ರೂ ಜೋಕ್ ಮಾಡದ್ನಾ? ಮತ್ತೇನು ಇಲ್ದೆ ಯಾಕೆ ನಗ್ತಿದೀಯಾ? ಏನಿಲ್ಲ, ನೀನು ಬಿಲ್ಡಿಂಗ್ ಸಾ ಅಂತ ರಾಗ ಹೇಳ್ದಿಯಲ್ಲ, ನಂಗೆ ಆ ಕನ್ಸ್ ನೆನ್ಪಾಯ್ತು. ತರ್ಲೆ. ಒಳ್ಳೆ ಕತೆ ಆಯ್ತು. ಅದಿರ್ಲಿ ಪ್ರೇಮ, ಯೂಶಲಿ ನೀನು ಶುಕ್ರವಾರ ಮಾತ್ರ ತಾನೇ ದೇವಸ್ಥಾನಕ್ಕೆ ಹೋಗೋದು. ಏನಿದು ಇವತ್ತು ಹೋಗ್ತಿರೋದು? ಅದು ಹಾಗೆ ಸುಮ್ನೆ ಹೋಗ್ಬೇಕನ್ಸ್ತು, ಹೋಗ್ತಾ ಇದ್ದೀನಿ. ಯಾಕೆ, ನನ್ನಿಂದನಾದ್ರೂ ಮುಚ್ಚಿಡ್ತಿದ್ಯಾ? ಚಿಚಿ, ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ತೆ ಹೇಳೋದಕ್ಕೊಂದು ಮಾತನ್ನ ಒಳಗೆ ನಂಬ್ಕೊಬಿಟ್ಟೆ. ಅದು ಒಂದ್ ಹರಕೆ ಕಟ್ಕೊಂಡಿದ್ದೆ. ಯಾರಿಗೋಸ್ಕರ? ಇನ್ಯಾರಿಗೋಸ್ಕರ? ನನ್ ಪ್ರಪಂಚನೇ ಆಗಿರೋ ನಿನ್ಗೋಸ್ಕರ. ಹಲೋ ಪ್ರೇಮ. ನಿನ್ಗೋಸ್ಕರನೇ ರಾಮ್. ನನ್ಗೋಸ್ಕರನಾ? ಯಾಕೆ? ಅದು ಮಿನಿಸ್ಟ್ರಿಂದ ಅಷ್ಟೊಂದ್ ತೊಂದ್ರೆ ಆಗಿತ್ತಲ್ಲ ರಾಮ್, ಅವ್ರಿಂದ ನಿಂಗೆ ಏನು ಅಪಾಯ ಆಗ್ಬಾರ್ದು ಅಂತ ಹರಕೆ ಹೊತ್ಕೊಂಡಿದ್ದೆ. ಆದ್ರೂ ಅಂತ ದೊಡ್ಡ ತೊಂದ್ರೆನ ದೇವ್ರಿಂದ ಅಷ್ಟೇ ಸರಿ ಮಾಡೋದಕ್ ಸಾಧ್ಯ ಅಲ್ವಾ? ಯಾವ ಹರಕೆ ಮಾಡ್ಕೊಂಡಿದೀಯಾ? ಚುಪ್, ಅದ್ನೆಲ್ಲ ಹೇಳ್ಬಾರ್ದು.
ಅದನ್ನ ಹೇಳ್ಬಾರ್ದಾ? ಹೌದು, ಹೇಳ್ಬಾರ್ದು. ಮಾಡ್ಕೊಂಡಿರೋ ಹರಕೆನ ತೀರ್ಸೋ ತನಕ ಯಾರಿಗೂ ಹೇಳ್ಬಾರ್ದು. ಅದು ಇಬ್ರಿಗೂ ಶ್ರೇಯಸ್ ಅಲ್ಲ. ಅಲ್ಲ ಅದು ಪ್ರೇಮ. ಡಾಕ್ಟ್ರೆ, ದಯವಿಟ್ಟು ಸುಮ್ನೆ ಗಾಡಿ ಓಡಿಸಿಪ್ಪ. ಸರಿ. ಏನ್ ಫೋನ್ ಮಾಡಿದ್ದು? ಒಬ್ಬನ್ ಕತೆ ಮುಗಿಸ್ಬೇಕಿತ್ತು, ಆಗತ್ತಾ? ಯಾರವನು? ಸುಲಭವಾಗಿ ಸಿಕ್ಕೋ ಬಕ್ರ. ಮುಗ್ಸೋಕ್ ನಿಂತ್ರೆ ರಕ್ಷಣೆ ಮಾಡ್ಕೊಳಕ್ಕೂ ಒಂದ್ ಕೈ ಇಲ್ಲ ಅವನ ಹತ್ರ. ಈಸಿಯಾಗಿ ಹೊಡೆದಾಕ್ಬಹುದು. ಹೊಡೆದಾಕ್ಬೇಕು ಅಂತ ನಿಂತ ಮೇಲೆ ಕೈ ಒಂದಿದ್ರೆ ಏನು, ನೂರಿದ್ರೆ ಏನು, ಹೊಡೆದಾಕೋದೇನೆ. ಆದ್ರೆ ಹೊಡೆದಾಕಿದ್ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿರ್ತಾವಲ್ಲ. ಏನ್ ನಿನ್ ಯೋಚನೆ? ಸಿಕ್ಕಾಕೊಂಡ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರಂತ ಭಯನಾ? ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಹಾದೇವ್ ಯಾರು ಅಂತ ಗೊತ್ತಲ್ವಾ? ನೋಡಿದೀನಿ. ತಲೆ ಕೆಟ್ರೆ ಮನುಷ್ಯನೇ ಅಲ್ಲ. ಅವನೇ. ಅವನು ಗರುಡನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಈಗ ಗರುಡ ಸತ್ರೆ ಆರೋಪ ನಿಮ್ ಮೇಲೆ ಬರಲ್ಲ, ಆ ಮಹಾದೇವ್ ಮೇಲೆ ಬರುತ್ತೆ. ನೀವು ನಿಮ್ ಕೆಲಸ ಮುಗಿಸಿ ಆರೋಪ ಮಹಾದೇವ್ ಮೇಲೆ ಬರೋ ತರ ನಾನ್ ನೋಡ್ಕೋತೀನಿ. ಎಲ್ಲಿ ಸಿಗ್ತಾನೆ ಬಕ್ರ? ಬನ್ನಿ ನನ್ ಜೊತೆ. ತೆಗಿಯ ಗಾಡಿ. ಸರಿ, ನಾ ಹೊಡ್ತೀನಿ, ಬಾಯ್. ಅಲ್ಲ, ಇಲ್ಲಿ ತನಕ ಬಂದಿದ್ಯಾ? ದೇವಸ್ಥಾನದೊಳಗ್ ಬರ್ಬೋದಲ್ವಾ? ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಂಗ್ ದೇವಸ್ಥಾನಕ್ ಬಿಡೋದಕ್ಕೆ ನಿಂಗೆ ಅರ್ಜೆಂಟ್ ಆಗ್ಲಿಲ್ವಾ? ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ. ಸರಿ, ಆಯ್ತು. ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ, ಬಾಯ್. ಬರ್ತೀನಿ. ಬಾಯ್. ಬಾಯ್. ಇವನು ಅದೇ ಲಾಯರ್ ಅಲ್ವಾ? ಪ್ರೇಮನ್ ಫೇಕ್ ಬಾಯ್ ಫ್ರೆಂಡ್ ಅಂತ ಕರ್ಕೊಂಡ್ಬಂದು ಪ್ರೇಮನ್ ಹೆಸರಿಗೆ ಕಳಂಕ ತಂದವನು ಇವನೇ ಅಲ್ವಾ?
ಪ್ರೇಮ ನಿಮಗೆ ಬೆಸ್ಟ್ ಫ್ರೆಂಡ್. ಹಾಗಾಗಿ ಅವ್ರು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕಿತ್ತು ಅಂತ. ಅವ್ರು ನಿಮಗೆ ದೇವ್ ಅವ್ರನ್ನ ಲವ್ ಮಾಡೋ ವಿಷಯನ ಹೇಳಿದ್ರು. ಆದ್ರೆ ಪಾಪ ಅವರು ಫೋಟೋ ತೋರಿಸೋದನ್ನ ಮರ್ತ್ಬಿಟ್ಟಿದ್ರು ಅಂತ ಕಾಣುತ್ತೆ. ನೋಡು, ಅದೇ ಗರುಡನ್ ಮನೆ. ರಾತ್ರಿ 10:10ವರೆಗೆ ಇದೇ ರೋಡಲ್ಲಿ ಅವನ ಮನೆಗೆ ಬರೋದು. ಅಲ್ಲಿಂದ ಹೀಗೆ ಬಂದು ಅವನ ಮನೆ ಸೇರುವಷ್ಟರಲ್ಲಿ ಅವನ್ನ ಹೊಡೆದು ಮುಗಿಸ್ಬೇಕು. ಚಿಂತೆ ಬಿಡೋಣ, 4 ಅಸ್ಥಿರ ಸಿಂಹಗಳಿದ್ದೇವೆ. ಆ ಒಂದು ಮಲನ ಹೊಡೆದಾಕದ್ ಕಷ್ಟನಾ? ಏಯ್, ಒಂದ್ ನೆನ್ಪಿಡ್ಕೊ, ಅವನನ್ನ ಒಬ್ಬನೇ ಹೊಡಿಬೇಕು, ಅದು ನೀನು. ನಾನೇ ಯಾಕೆ? ಮಹಾದೇವನ್ ಹೈಟು ಪರ್ಸನಾಲಿಟಿಗೆ ನೀನ್ ಸರಿಯಾಗಿ ಮ್ಯಾಚ್ ಆಗ್ತೀಯ. ಅಕಸ್ಮಾತ್ ಯಾರೇ ನೋಡಿದ್ರು ಎಲ್ರಿಗೂ ಒಂದು ಮಹಾದೇವನೇ ಅಂತ ಅನ್ನಿಸ್ಬೇಕು. ಮಹಾದೇವ ಒಂಟಿ ಸಲಗ, ಗುಂಪಿನ ಜೊತೆ ಕರ್ಕೊಂಬಂದು ಬೇಟೆ ಆಡಲ್ಲ, ಸಿಂಗಲ್ ಆಗಿ ಹೊಡಿತಾನೆ. ಆಯ್ತು ಬಿಡು, ನಾನೇ ಎತ್ತೀನಿ ಅವನ್ನ. ಸರಿ, ಕೆಲಸ ಮುಗಿದ್ಮೇಲೆ ಕಾಲ್ ಮಾಡು.